ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದ ವ್ಯಕ್ತಿ ಎನ್ಐಎ ವಶಕ್ಕೆ. ಜಿಪ್ಲೈನ್ ಆಪರೇಟರ್ನ ವಶಕ್ಕೆ ಪಡೆದು ವಿಚಾರಣೆ. ಭಾರತದಿಂದ ಯಾವುದೇ ಕ್ಷಣದಲ್ಲಾದರೂ ಉಗ್ರರ ಶಿಬಿರಗಳ ಮೇಲೆ ದಾಳಿ ಸಾಧ್ಯತೆ. ಪಿಒಕೆಯಲ್ಲಿ 42 ಉಗ್ರರ ಲಾಂಚ್ ಪ್ಯಾಡ್ಗಳಿಗೆ ಪಾಕ್ ಸೇನೆ ರಕ್ಷಣೆ. ಉಗ್ರರನ್ನ ಬಂಕರ್ಗಳಿಗೆ ಶಿಫ್ಟ್ ಮಾಡಲು ಮುಂದಾದ ಪಾಕ್. ಏಪ್ರಿಲ್ ತಿಂಗಳಲ್ಲಿ 12 ಬಾರಿ ಪಾಕಿಸ್ತಾನ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ. ಗಡಿಯಲ್ಲಿ ಪಾಕ್ ಭಾರತದ ಸೇನೆ ನಡುವೆ ಗುಂಡಿನ ಕಾಳಗ. ಪಾಕ್ ಕದನ ವಿರಾಮ ಪಾಲಿಸಲ್ಲ ಎಂಬ ಸುಳಿವು. ಕಳೆದ 6 ದಿನಗಳಲ್ಲಿ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಬಂದ 1000 ಮಂದಿ. ಭಾರತದಲ್ಲಿ ನೆಲೆಸಿದ್ದ 800 ಮಂದಿ ಪಾಕಿಸ್ತಾನಿಗಳು ವಾಪಸ್. ಅಟಾರಿ ವಾಘಾ ಗಡಿಯ ಮೂಲಕ ರಿಟರ್ನ್. ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಕುತ್ತು. 65 ಪ್ರವಾಸಿ ತಾಣಗಳಲ್ಲಿ 45 ತಾಣಗಳು ಬಂದ್. 18 ಓಪನ್. ಪ್ರವಾಸಿಗರ ಸುರಕ್ಷತೆಗಾಗಿ ಮುನ್ನೆಚ್ಚರಿಕಾ ಕ್ರಮ. ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಚಿಕ್ಕಮಗಳೂರು ಕುಟುಂಬ ಸೇಫ್. ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತಡವಾಗಿದ್ರಿಂದ ಬಚಾವ್. ರಾಮೇಶ್ವರ ಬಡಾವಣೆಯ ಚಂದ್ರು ಫ್ಯಾಮಿಲಿಯಿಂದ ನಿಟ್ಟುಸಿರು. ಇಡೀ ದೇಶ ಒಮ್ಮತವಾಗಿ ನಿಂತು ಉಗ್ರರ ವಿರುದ್ಧ ಹೋರಾಡಬೇಕಿದೆ. ಇದರಲ್ಲಿ ಪಕ್ಷ, ಜಾತಿ, ಧರ್ಮ ನೋಡಬಾರದು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಪ್ರಧಾನಿ ಮೋದಿ ಮೊದಲು ಕಾಶ್ಮೀರಕ್ಕೆ ಹೋಗಬೇಕು. ತಕ್ಷಣವೇ ತುರ್ತು ಲೋಕಸಭಾ ವಿಶೇಷ ಕಲಾಪ ಕರೆಯಬೇಕು. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿಕೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೋರಾಗಿದೆ ಮಳೆಯ ಅಬ್ಬರ. ತುಮಕೂರಿನಲ್ಲಿ ಬಿರುಗಾಳಿ ಮಳೆಗೆ ಧರೆಗುರುಳಿದ ವಿದ್ಯುತ್ ಕಂಬಗಳು, ಮರಗಳು. ಒಂದು ಆಂಬ್ಯುಲೆನ್ಸ್ ಸೇರಿ 10 ಕಾರ್ಗಳು, ಬೈಕ್ಗಳು ಜಖಂ. ಬಾಗಲಕೋಟೆ ಬೆಳವಲಕೊಪ್ಪ ಗ್ರಾಮದಲ್ಲಿ ಭಾರೀ ಮಳೆಗೆ ಅವಾಂತರ. ಅಕಾಲಿಕ ಮಳೆಯಿಂದ ಅಪಾರ ನಷ್ಟ. 10 ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆ ನಾಶ. ಕೊಪ್ಪಳದಲ್ಲಿ ಅಬ್ಬರಿಸಿದ ಮಳೆರಾಯ. ಬಿರುಗಾಳಿ ಸಹಿತ ಮಳೆಗೆ ಅಬ್ಬಿಗೇರಿ, ತಾಂಡಾ, ಕೆಂಚನಡೋಣಿ ಗ್ರಾಮ ಅಸ್ತವ್ಯಸ್ತ. 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, 20ಕ್ಕೂ ಹೆಚ್ಚು ಬೃಹತ್ ಮರಗಳು ಧರೆಗೆ. ಚಿತ್ರದುರ್ಗದಲ್ಲಿ ಸಿಡಿಲು, ಗುಡುಗು ಸಹಿತ ಧಾರಾಕಾರ ಮಳೆ. ಸಿಡಿಲು ಬಡಿದು ಹೊತ್ತಿ ಉರಿದ ತೆಂಗಿನ ಮರಗಳು. ಸಿಡಿಲಿನ ಆರ್ಭಟ ಕಂಡು ರೈತರು ಕ್ಷಣಕಾಲ ದಂಗು. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸರಣಿ ಅಪಘಾತ. 4 ಕಾರುಗಳ ನಡುವೆ ಸಂಭವಿಸಿದ ಆಕ್ಸಿಡೆಂಟ್. ಕಾರುಗಳ ಹಿಂಭಾಗ ಸಂಪೂರ್ಣ ಜಖಂ. ಅಸ್ಸಾಂನ ಗುವಾಹಟಿಯಲ್ಲಿ ಭಾರೀ ಮಳೆ. ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ರಸ್ತೆಗಳೆಲ್ಲ ಜಲಾವೃತ. ವಾಹನ ಸವಾರರ ಪರದಾಟ. ಯುರೋಪ್ನ ಹಲವು ರಾಷ್ಟ್ರಗಳಲ್ಲಿ ದಿಢೀರ್ ಪವರ್ ಕಟ್. ಸ್ಪೇನ್, ಪೋರ್ಚುಗಲ್ನಲ್ಲಿ ರೈಲು, ಮೆಟ್ರೋ ಸಂಚಾರ ಬಂದ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ವಿದ್ಯುತ್ ವ್ಯತ್ಯಯ. ಸಿನಿಮಾಗಳ ಶೂಟಿಂಗ್ನಲ್ಲಿ ನಟಿ ಜ್ಯೋತಿ ರೈ ಮತ್ತೆ ಬ್ಯುಸಿ. ಗನ್ ಹಿಡಿದು ಕಿಲ್ಲರ್ ಕತೆ ಹೇಳೋಕೆ ನಟಿ ರೆಡಿ. ಚಿತ್ರದ ಮೊದಲ ಗ್ಲಿಮ್ಸ್ ನಾಳೆ ರಿವೀಲ್. ಐಪಿಎಲ್ನ ನಿನ್ನೆ ನಡೆದ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ರಾಜಸ್ಥಾನ ಭರ್ಜರಿ ಜಯ. 210 ರನ್ಗಳ ಕಠಿಣ ಸವಾಲನ್ನು ಎದುರಿಸಿದ ಆರ್ಆರ್. ವೈಭವ್ ಹಾಗೂ ಯಶಸ್ವಿ ಜೈಸ್ವಾಲ್ ಆಟಕ್ಕೆ ಜಿಟಿ ಉಡೀಸ್. ಐಪಿಎಲ್ನಲ್ಲಿ ವೈಭವ್ ಸೂರ್ಯವಂಶಿ ದಾಖಲೆಯ ಶತಕ. 35 ಬಾಲ್ನಲ್ಲಿ ಶತಕ ಸಿಡಿಸಿದ 14 ವರ್ಷದ ಪೋರ. ಪುಟ್ಟ ಬಾಲಕನ ಬ್ಯಾಟಿಂಗ್ ವೈಭವಕ್ಕೆ ಎಲ್ಲೆಡೆ ಮೆಚ್ಚುಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.